ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿನೇಶನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಸವಿತಾ ಸಮಾಜ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ವಿಷಯ ಅನ್ನೋಕ್ಕೆ ಮುಂಚೆ ಗುರುವಾರ್ಯ ಎಂಟ್ರಿ ಪ್ಲೀಸ್. ಇವತ್ತು ನಾವು ಬಂದಿರೋದು ಸಿರಿಮನೆ ಬೆಣ್ಣೆ ಬಿರಿಯಾನಿ ನಾಟಿ ಸ್ಟೈಲಿಗೆ ಬಂದಿದ್ದೀವಿ. ಇದು ಎಲ್ಲಿರೋದಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ಆಪೋಸಿಟ್ ಇದೆ, ಕಾಲೇಜ್ ಆಪೋಸಿಟೇ ಸಿಗುತ್ತೆ ನಿಮಗೆ. ಇದರ ಆ್ಯಂಬಿಯನ್ಸ್ ಎಲ್ಲ ಹೆಂಗಿದೆ, ಯಾವ ಥರ ಇದೆ, ಮತ್ತು ಟೇಸ್ಟ್ ವೈಫು, ಆಮೇಲೆ ಪ್ರೈಸು ಎಲ್ಲ ನಿಮ್ಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಈಗ ನಾವು ಫಸ್ಟ್ ಬಂದು ಚಿಕನ್ ಬೆಣ್ಣೆ ಬಿರಿಯಾನಿ ತೊಗೊಂಡಿದ್ದೀವಿ ಗುರು. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಒಂದು ಸ್ವಲ್ಪ ರೈಸ್ ತೊಗೊಂಡು ಒಂದು 4-5 ಪೀಸ್ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ಚಿಕನ್ ಜೊತೆ ಹಿಡ್ಕೊಂಡು ಬಿಗ್ ಬೈಟ್ ತೊಗೊಂಡು ಬನ್ನಿ. ಅಲ್ಟಿ ಅಂತ ಹೇಳ್ಬೋದು. ಒಂದು ನಿಮಿಷ, ಆ ಬೆಣ್ಣೆ ಫ್ಲೇವರ್ ಇರುತ್ತಲ್ಲ, ನೆಲ ರಪ್ಪನ ಕುಡಿಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಚಿಕನ್ನು. ಆಮೇಲೆ ರೈಸ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅದಾದಮೇಲೆ ಪೀಸಸ್ ಅಷ್ಟೇ ತುಂಬ ಸಾಫ್ಟಾಗಿ ಬಿಟ್ಕೊಳುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ನೀವು ಇಂಥ ಬಿರಿಯಾನಿ ತಿನ್ನಬೇಕು ಅಂದರೆ ಸಿರಿಮನೆ ಬೆಣ್ಣೆ ಬಿರಿಯಾನಿಗೆ ಬಂತೀನಿ. ತುಂಬ ಚೆನ್ನಾಗಿದೆ ಬಿರಿಯಾನಿ, ಫಾಸ್ಟ್ ಮೂವಿಂಗ್ ಅಂತಾರೆ ಅವರು. ಇದಾದಮೇಲೆ ನೆಕ್ಸ್ಟ್ ಐಟಮ್ಗೆ ಒಂದು ಬನ್ನಿ. ಈಗ ನಾವು ನೆಕ್ಸ್ಟ್ ಬಂದು ತೊಗೊಂಡಿರೋದು ಮಟನ್ ಮೀಲ್. ಇದರಲ್ಲಿ ಮಟನ್ ರೈಸ್ ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ, ಒಂದು ಜಾಮೂನ್ ಬರುತ್ತೆ, 2 ಪೀಸ್ ಚಾಪ್ಸ್ ಇರುತ್ತೆ, ಒಂದು ಬೌಲ್ ತುಂಬ ಮಟನ್ ಪೀಸಸ್ಸು ಮತ್ತು ಒಂದು ಮುದ್ದೆ, ಒಂದು ಈರುಳ್ಳಿ, ಒಂದು ಸೌದೆಕಾಯಿ ಪೀಸು, ಒಂದು ನಿಂಬೆಹಣ್ಣು ಬರುತ್ತೆ. ಮುದ್ದೆ ನಂಗೆ ತುಂಬ ಇಷ್ಟ ಆಗೋರು. ಬನ್ನಿ ಟ್ರೈ ಮಾಡೋಣ. ಅಲ್ಲೇ ಇಟ್ಬಿಡಿ, ಬನ್ನಿ ಮುದ್ದೆ ಜೊತೆ ಟ್ರೈ ಮಾಡೋಣ. ಹಂಗೆ ಅಂದ್ಕೊಂಡು ತಿಂತಾಯಿದ್ರೆ ಸಲೀಸಾಗಿ ಹೋಗ್ಬೇಕು ಹೊಟ್ಟೆ ಒಳಗೆ. ಮಟನ್ ಪೀಸ್ వచ్చి ನೋಡಿ ಎಷ್ಟಿಷ್ಟು ದಪ್ಪ ಇದೆ. ನೀವು ಸೈಡ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ನಿಜ ಗುರು, ಬನ್ನಿ ತೋರಿಸ್ತೀನಿ. ಇಲ್ಲಿ ಎಷ್ಟು ಸ್ಮೂತ್ ಇದೆ ಅಂದರೆ ಮಟನು. ಬಿಸಿ ಟೇಸ್ಟ್ ಮಾಡೋಣ. ಮಟನ್ ಬೆಂದಿದೆ ಇದು ಅಂತ ಎಲ್ಲರೂ ಆಲ್ಮೋಸ್ಟು ಮಿಲ್ಟ್ರಿ ಹೋಟ್ಲಲ್ಲಿ ಏನಂದರೆ ಪ್ರಾಬ್ಲಮ್ಮು, ಮಟನ್ ಬೆಂದಿರಲ್ಲ ಅಂತ ಹೇಳ್ತಾರೆ. ತಿನ್ಬಿಟ್ಟು ನೋಡೋಣ. ಚಿಕನ್ ಅಷ್ಟು ಬೆಂದಿದೆ ಗುರು, ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಬೆಂದಿದೆ. ಬನ್ನಿ ಮುದ್ದೆ ತಿಂದಮೇಲೆ ರೈಸಿಗೆ ಹೋಗೋಣ ಬನ್ನಿ. ನೆಕ್ಸ್ಟು ಬಿರಿಯಾನಿ ರೈಸ್ ಇದೆ, ಪ್ಲೈನ್ ಬಿರಿಯಾನಿ ರೈಸು. ಒಂದು ಕಪ್ ಅಷ್ಟು ಕೊಡ್ತಾರೆ ಬಿರಿಯಾನಿ ರೈಸು. ಸೇಮ್ ಅವಲೇ ತಿಂದ್ರೆ ಅದೇ ಬಿರಿಯಾನಿನ ಟೇಸ್ಟ್ ನೋಡೋಣ ಬನ್ನಿ. ಸೇಮ್ ಟು ಸೇಮ್ ಇದೆ, ಸೇಮ್ ರೈಸೇ ಕೊಡ್ತಾರೆ ನಿಮಗೆ. ಬಿರಿಯಾನಿ ಏನೇನು ಬರುತ್ತೋ ಅದು ಪ್ರತಿ ಒಂದು ಇರುತ್ತೆ. 5 ಪೀಸ್ ಬರಲ್ಲ ಅಷ್ಟೇ ಮೀಲಲ್ಲಿ. ರೈಸ್ ಜೊತೆ ಒಂದು ಸಾಂಬಾರು ಹಾಕಿ ಟ್ರೈ ಮಾಡೋಣ ಬನ್ನಿ. ಫುಡ್ ಮಾತ್ರ ಯಾವತ್ತೂ ವೇಸ್ಟ್ ಮಾಡಿಬಿಡಿ ಗುರು. ವೈಟ್ ರೈಸ್ ಕ್ವಾಲಿಟಿ ಮಾತ್ರ ಹಂಗೆ ಇದೆ. ಸಾಂಬಾರು ಒಂಚೂರು ಚರ್ಬಿ ಹಾಕ್ಕೊಂಡು ತಿನ್ನೋಣ. ಟಾಪ್ ನಾಚ್ ವೈಟ್ ರೈಸ್ ಜೊತೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿದೆ. ಆಮೇಲೆ ಹಂಗೆ ಬನ್ನಿ, ಇಲ್ಲಿ ಬನ್ನಿ, ಹಾಗೆ ಚಾಪ್ಸ್ ಕೊಟ್ಟಿದ್ದಾರೆ. ಮಟನ್ ಚಾಪ್ಸ್ 2 ಪೀಸ್ ಬರುತ್ತೆ ನಿಮಗೆ. ಬನ್ನಿ. ತುಂಬ ಚೆನ್ನಾಗಿದೆ ಗುರು. ಮಟನ್ ಚಾಪ್ಸ್ ಮಾತ್ರ ಅಲ್ಟಿ ಆಗಿದೆ. ಇದು ತಿನ್ಬಿಟ್ಟು ನೆಕ್ಸ್ಟು ಚಿಕನ್ ಮೀಲ್ ಇದೆ.
ಅದನ್ನು ಟ್ರೈ ಮಾಡೋಣ ಬನ್ನಿ. ಸೇಮ್ ಇದೆಯಾ ಹೆಂಗಿದೆ ಏನು ಅಂತ ಟ್ರೈ ಮಾಡೋಣ. ನಾವು ಬಂದು ನೆಕ್ಸ್ಟು ತಿಂತಾ ಇರೋದು ಚಿಕನ್ ಮೀಲ್ ವಿತ್ ತಂದೂರಿ ಕಬಾಬು. ಇದರಲ್ಲಿ ಅಟ್ಲೀಸ್ಟ್ ನಾರ್ಮಲ್ ಕಬಾಬ್ ಇದೆ, ಇದು ತಂದೂರಿ ಕಬಾಬ್ ಅಂತ ಹೇಳ್ಬಿಟ್ಟು ನಿಮಗೆ ಟೋಟಲು 6 ಪೀಸಸ್ ಬರುತ್ತೆ ತಂದೂರಿ ಕಬಾಬಲ್ಲಿ. ಸೇಮೇ ಚಿಕನ್ ರೈಸು, ಚಿಕನ್ ಬಿರಿಯಾನಿ ರೈಸು, ಮಾಮೂಲಿ ರೈಸು, ಆಮೇಲೆ ಚಿಕನ್ ಫ್ರೈ, ಮತ್ತು ಚಿಕನ್ ಸಾರಿದೆ, ಆಮೇಲೆ ಸೇರ್ವ ಕೊಟ್ಟಿರ್ತಾರೆ ಚಿಕನ್ ಸೇರ್ವ, ಆಮೇಲೆ ಮುದ್ದೆ 2 ಪೀಸು, ಕಬಾಬು, ಮಾಮೂಲಿ ಈರುಳ್ಳಿ, ಸೌದೆಕಾಯಿ, ನಿಂಬೆಹಣ್ಣು ಕೊಟ್ಟಿರ್ತಾರೆ. ಸೇಮ್ ಮುದ್ದೆ ಅವಾಲೆ ಅಂತಿದ್ದು ಹಂಗೆ ತಿನ್ನೋಣ. ಫಸ್ಟ್ ಸೇರ್ವ ಜೊತೆ ಟ್ರೈ ಮಾಡಿಬಿಡೋಣ. ತುಂಬ ಸ್ಪೈಸಿಯಾಗಿದೆ, ಚೆನ್ನಾಗಿದೆ ಸೇರ್ವ. ಆಮೇಲೆ ಚಿಲ್ಲಿ ಚಿಕನ್ ಜೊತೆ ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಟ್ರೈ ಮಾಡೋಣ ಡಿಪ್ ಮಾಡಿ. ತುಂಬ ಚೆನ್ನಾಗಿದೆ ಗುರು. ನೀವು ದಯವಿಟ್ಟು ಇಲ್ಲಿ ಬಂದರೆ ಸಿರಿಮನೆ ಬೆಣ್ಣೆ ಬಿರಿಯಾನಿ ಬಂದರೆ ದಯವಿಟ್ಟು ಟ್ರೈ ಮಾಡಿ. ಇವೆಲ್ಲ ತುಂಬ ಚೆನ್ನಾಗಿದೆ. ನಾವು ಸುಳ್ಳು ಗಿಳ್ಳು ಅಂತ ಹೇಳಲ್ಲ ಗುರು, ಟೇಸ್ಟ್ ಹೆಂಗಿರುತ್ತೋ ಆ ಥರ ಹೇಳ್ತೀನಿ ಅಷ್ಟೇ. ಅದು ಹೆಂಗಿರುತ್ತೋ ಹಂಗಷ್ಟೇ. ಆಮೇಲೆ ಚಿಕನ್ ಸಾಂಬಾರು ಜೊತೆ ಟ್ರೈ ಮಾಡೋಣ ಬನ್ನಿ. ಇದಾದಮೇಲೆ ಮಾಮೂಲಿ ಅವಾಲೆ ತಿನ್ನಲ್ಲ, ಸೇಮ್ ರೈಸೇ ಇದು. ಅದಾದಮೇಲೆ ವೈಟ್ ರೈಸು, ಮುದ್ದೆನೇ ಕೊಟ್ಟಿರ್ತಾರೆ. ಇದಾದಮೇಲೆ ಒಂದು ನಿಮಿಷ ವೇಸ್ಟ್ ಮಾಡ್ತೀವಿ ಗುರು, ವೇಸ್ಟ್ ಅಂತ ಅಂದ್ಕೊಂಬೇಡಿ, ಟ್ರೈ ಮಾಡ್ತೀವಿ. ಆಮೇಲೆ ಫುಲ್ ಖಾಲಿ ಮಾಡಿ ನಾವು ಬೇರೆಕ್ಕೆ ಹೋಗೋದು ಯಾವಾಗಲೂ. ತಂದೂರಿ ಕಬಾಬ್ ಕೊಟ್ಟಿರ್ತಾರೆ ವಿತ್ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಬನ್ನಿ ಒಂದ್ಸತಿ ಬರೀ ತಿಂದು ಆಮೇಲೆ ಡಿಪ್ ಮಾಡಿ ನೋಡೋಣ. ಆ ಸ್ಮೋಕಿ ಫೀಲು ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಗ್ರೀನ್ ಚಟ್ನಿ ಜೊತೆ ಹಚ್ಬಿಟ್ಟು ತಿನ್ನೋಣ. ಆ ಪುದೀನ ಇರುತ್ತಲ್ಲ ಅದಂತೂ ಟಾಪ್ ಮ್ಯಾಚಾಗಿ ಬರುತ್ತೆ. ಬಾಯಿಗೆ ತಕ್ಷಣ ನೆತ್ತಿ ಹೊಡೆಯುತ್ತೆ ಪುದೀನ ಮಾತ್ರ ಫ್ಲೇವರು. ಬನ್ನಿ ಇದಾದಮೇಲೆ ನಾನು ನೆಕ್ಸ್ಟ್ ಮೀಲ್ಗೆ ಹೋಗೋಣ. ಈಗ ನಾವು ನೆಕ್ಸ್ಟ್ ಬಂದು ತೊಗೊತಾ ಇರೋದು ಚಿಕನ್ ಮಸಾಲ ಬತ್ತೆ ಚಪಾತಿ ಮುಟ್ಟಿದ್ದು ತುಂಬ ಸಾಫ್ಟಾಗಿದೆ. ಬನ್ನಿ ಚಿಕನ್ ಮಸಾಲ ಜೊತೆ ಟ್ರೈ ಮಾಡೋಣ. ಬೆಣ್ಣೆ ಎಲ್ಲ ಹಂಗೆ ಮೇಲಿದೆ, ಬನ್ನಿ ನೋಡಿ. ಬೇಕಾರೆ ಕಾಣ್ತಿಲ್ಲ, ಕರ್ಗೋಗಿದೆ ಬಿಸಿಗೆ ನೋಡಿ. ಬೆಣ್ಣೆ ಎಲ್ಲ ಇಲ್ಲಿ ಇರೋದೆಲ್ಲ ಬೆಣ್ಣೆನೇ ಆಲ್ಮೋಸ್ಟು. ಬನ್ನಿ ಹಂಗೆ ಒಂದು ಪೀಸ್ ಜೊತೆ ಮಸಾಲೆ ಹಿಂಗೆ ಹಚ್ಕೊಂಡು ಚಪಾತಿ ತುಂಬ ಚೆನ್ನಾಗಿದೆ. ಚಿಕನ್ ಪೀಸ್ ಅಷ್ಟೇ ತುಂಬ ಸಾಫ್ಟಾಗಿದೆ. ಬನ್ನಿ ಲಾಸ್ಟ್ ಬೈಟ್ ತೊಗೊಂಡು ಇದಾದಮೇಲೆ ಅಂಗಡಿ ಓನರ್ ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡೋದು. ಬನ್ನಿ ಈಗ ಬಂದು ನಮ್ಮ ವಿಡಿಯೋದ ಕೊನೆ ಹಂತದಲ್ಲಿದ್ದೀವಿ. ಹೋಟ್ಲು ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಸ್ವಾಮಿ ಅಂತ. ಈ ಹೋಟ್ಲು ಇಲ್ಲೇ ಇಡಬೇಕು ಅಂತ ನಿಮ್ಗೆ ಯಾವ ಥರ ಪ್ಲ್ಯಾನ್ ಬಂತು? ನಮ್ಮ ಮುಂಚೂರು ತಿಳಿಸ್ಕೊಡ್ತೀರಾ ಅದನ್ನು? ಇಲ್ಲ, ಇದಕ್ಕೆ ಮುಂಚೆ 2 ಹೋಟ್ಲಿದೆ. ಇದು ನನ್ನ 3ನೇ ಬ್ರಾಂಚು ಸಿರಿಮನೆ ಅನ್ನೋದು. ಸೊ ನನಗೊಂದು ಹೋಟೆಲ್ ಮಾಡಬೇಕು ಅಂತ ಒಂದು ಹಾಬಿ ಜಾಸ್ತಿ ಇದೆ. ಅಂದರೆ ಬ್ರಾಂಚಸ್ ಜಾಸ್ತಿ ಮಾಡಬೇಕು ಅಂತ ಇಷ್ಟ ಇದೆ? ಹೌದು, ಬ್ರಾಂಚಸ್ ಮಾಡಬೇಕು ಅಂತ. ಹಾಗೆ ಇಲ್ಲಿ ಬಂದು ಊಟ ಮಾಡೋರಿಗೆ ಏನು ಹೇಳ್ತೀರಾ ನೀವು? ಫಸ್ಟ್ ಆಫ್ ಆಲು ಬಂದು ಟೇಸ್ಟ್ ಮಾಡಿ. ನಾಟಿ ಸ್ಟೈಲು ನನ್ನ ಮೇನ್ ಕಾನ್ಸೆಪ್ಟು. ಬಟ್ ಅದು ಬಿಟ್ಟು ತಂದೂರಿ ಇದೆ, ನಾರ್ತ್ ಇಂಡಿಯನ್ ಇದೆ, ಚೈನೀಸ್ ಇದೆ, ಎಲ್ಲ ಇದೆ. ಬಟ್ ಮೇನ್ ಕಾನ್ಸೆಪ್ಟ್ ಬಂದು ನನ್ನ ನಾಟಿ ಸ್ಟೈಲು ಬಿರಿಯಾನಿ, ಬೆಣ್ಣೆ ಬಿರಿಯಾನಿ. ಯೂಶಲಿ ಬೆಣ್ಣೆ ಬಿರಿಯಾನಿ ಎಲ್ಲ ತುಪ್ಪ ಹಾಕಿ ಮಾಡ್ತಾರೆ. ನಾವು ಪ್ಯೂರ್ ಬೆಣ್ಣೆ, ನಾಟಿ ಬೆಣ್ಣೆ ಹಾಕಿ ಬಿರಿಯಾನಿ ಮಾಡ್ತೀವಿ. ಅಂದರೆ ನಾಟಿ ಬೆಣ್ಣೆ ಆ ಥರ ಬೆಣ್ಣೆ? ಹೌದು, ನಾಟಿ ಬೆಣ್ಣೆನ ಊರಿಂದ ತರಿಸ್ತಾ ಇರೋದು, ಹಳ್ಳಿ ಕಡೆಯಿಂದ ತರಿಸಿ ಇಲ್ಲಿ ಪ್ಯೂರ್ ಬೆಣ್ಣೆಲೇ ನಾವು ಬಿರಿಯಾನಿ ಮಾಡೋದು. ಅದಾದ್ಮೇಲೆ ಸರ್ ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಾ? ಪ್ರೈಸ್ ಎಲ್ಲ ನಾರ್ಮಲ್ ರೇಟೇ ಇದೆ ಸರ್, ತುಂಬ ಜಾಸ್ತಿ ಏನಿಲ್ಲ, ನಾರ್ಮಲ್ ರೇಟೇ ಇದೆ ಪ್ರೈಸ್ ಎಲ್ಲ. ಅಂದರೆ ಎಷ್ಟಿಂದ ಸ್ಟಾರ್ಟ್ ಆಗಿ ಎಷ್ಟಕ್ಕೆ ಎಂಡ್ ಆಗುತ್ತೆ ಅಂತ ಹೇಳ್ಕೊಡ್ತೀರಾ ನಮಗೆ? ಸರ್ ಈಗ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 ಸ್ಟಾರ್ಟ್ ಆಗಿ 360 ರೂಪಾಯಿಗೂ ಇದೆ. 360 ಫೈನಲ್. ಹೌದು ಸರ್. ಅದಾದಮೇಲೆ ಈ ಹೋಟ್ಲು ಎಲ್ಲಿದೆ ಅಂತ ನಮಗೆ ಲೊಕೇಶನ್ ನೀಟಾಗಿ ಹೇಳ್ಕೊಡ್ತೀರಾ? ಇದು ನೆಲಗದ್ರಲ್ಲಿ ಮೇನ್ ರೋಡು ಟುವರ್ಡ್ಸ್ 8th ಮೈಲಿಂದ ಮಾಗಡಿ ರೋಡ್ ಕನೆಕ್ಟ್ ಮಾಡುತ್ತೆ ರೋಡ್. ಇದು ಕ್ರೈಸ್ಟ್ ಕಾಲೇಜ್ ಆಪೋಸಿಟು ಎಕ್ಸಾಕ್ಟ್ ಇದೆ. ನೋಡಿದ್ರೆ ಸ್ನೇಹಿತರೆ, ಇದೇ ಥರ ವಿಡಿಯೋ ಬೇಕಾದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ.